ಗುಬ್ಬಿ ತಾಲೂಕಿನ ದೊಡ್ಡೇರಿಕಟ್ಟೆ, ನಲ್ಲೂರು, ವಾಲ್ಮೀಕಿ ಬಡಾವಣೆ, ಮಳ್ಳೇನಹಳ್ಳಿ ಗ್ರಾಮಗಳಲ್ಲಿ ಕಾವೇರಿ ನೀರಾವರಿ ನಿಗಮ ಎತ್ತಿನಹೊಳೆ ಯೋಜನೆಯಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿದರು. ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ್ ಡಾಕ್ಟರ್ ಪ್ರಸನ್ನ, ಲಿಂಗರಾಜು, ಸಿದ್ದರಾಜು, ಗುರುಬಸಣ್ಣ, ಜಗದೀಶ್, ಕಾಂತರಾಜು, ಸುಜಾತ, ಶ್ರುತಿ, ತಾರಾ, ಸಿದ್ದರಾಜು, ಕೃಷ್ಣಪ್ಪ, ಮೈಲಾರಯ್ಯ, ಹೇಮಂತ್, ನಟರಾಜ್, ವತ್ಸಲ, ರಾಜಣ್ಣ, ಪಿಡಿಒ ಯುವರಾಜ್, ಎಡಬ್ಲ್ಯೂ ಸುರೇಶ್, ಎಂಜಿನಿಯರ್ ಪಲ್ಲವಿ, ಗುತ್ತಿಗೆದಾರ ಸಂದೀಪ್, ಸಿದ್ದರಾಜು, ಗುರುಲಿಂಗಯ್ಯ ಇತರರು ಉಪಸ್ಥಿತರಿದ್ದರು. ಕೈ ತೆಗಿರಿ, ಯಾರು ಕೈ ತೆಗಿರಿ, ಕೈ ತೆಗಿರಿ. ಆಯ್ತು ಸರ್, ಓಕೆ. ನಮ್ಮಲ್ಲಿ 3 ಕೋಟಿ 65 ಹಾಕಿ ಎಲ್ಲ ನೆಲ್ಲೂರಟ್ಟಿ ಒಂದು ರೋಡ್ ಬಿಟ್ಟಿದ್ದು ಇದು ತಿರುಗಾಡಕ್ಕಾಗ್ತಿಲ್ಲ. ನೀರು ಮಳೆ ಹರಿಯೋದು ಕಾಂಕ್ರೀಟ್ ರಸ್ತೆ ಹಾಕಿದ್ದು. ಇನ್ನೊಂದು ನೆಲ್ಲೂರಟ್ಟಿ ಇದೊಂದು ಮತ್ತೆ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಾರಂಭ ಮಾಡ್ತೀವಿ. ಮಳೆಹಳ್ಳಿಲಿ ಒಂದು ಅಂಗನವಾಡಿ ಮತ್ತು ಅಲ್ಲೊಂದು ರಸ್ತೆ ನಾನು ಒಂದ್ಸರಿ ಅದನ್ನ ಮಂತ್ರಿಯವರ ಹತ್ರ ಮಾತಾಡಿದ್ದೆ. ನಮ್ಮಲ್ಲಿ 27 ಕೇಸು ನಮ್ಮ ತಾಲೂಕಿನಲ್ಲಿ. ಅದನ್ನೇ ಒಂದು ನಾನು ಲೆಕ್ಕನೆಲ್ಲ ಮಾಡಿ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದು. ನೋಡ್ತೀನಿ ಸರ್, ಸೋಮವಾರ ನಾನು ಸರ್ ಮಾಡ್ತೀರಾ ಸರ್? ರೇಟ್ ಜಾಸ್ತಿ ಮಾಡ್ತಕ್ಕಂಥ ಯಾವುದೇ ಪ್ರಸ್ತಾವನೆ ಇಲ್ಲ. ಇದೆಲ್ಲ ತಾತ್ಕಾಲಿಕವಾಗಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಸರಿ ಹೋಗ್ತಾ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ, ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾದು ತೀರ್ಮಾನಗಳನ್ನ. ಸರ್, ಮೊನ್ನೆ ಒಂದು ಏನು